ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಈ ಲಾಗಲ್ಲಿ ಬೇರೆ ಬೇರೆ ದಿನಗಳಲ್ಲಿ ತೆಗೆದಿರುವಂತಹ ರ್ಯಾಂಡಮ್ ವಿಡಿಯೋಸ್ನ ಕಂಬೈನ್ ಮಾಡಿ ಒಂದು ವಿಡಿಯೋ ಆಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಪೂರ್ತಿ ವಿಡಿಯೋನ ನೋಡಿ. ವೀಕೆಂಡು ಆದ್ಯನೆಲ್ಲಾದರೂ ನಾವು ಕರ್ಕೊಂಡು ಹೋಗ್ತೀವಿ. ಯೂಶ್ವಲಿ ವೀಕ್ ಡೇಸಲ್ಲಿ ಆಗೋದಿಲ್ಲ ಅಂತ ಹೇಳಿ. ಸೊ ವೀಕೆಂಡ್ಸು ಮಾಲು ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀವಿ. ಹಾಗೆ ಇಲ್ಲಿ ಬನಶಂಕರಿ 6th ಸ್ಟೇಜಲ್ಲಿ ಟಂಬಲ್ ಟೈಮ್ ಅಂತ ಒಂದಿದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಅಲ್ಲಿಗೆ ಬಂದಿದ್ದೀವಿ. ಸೊ ನಾವು ಹೋದಾಗ ಮಕ್ಕಳು ಯಾರೂ ಇರಲಿಲ್ಲ. ಆದ್ಯ ಆರಾಮಾಗಿ ಒಬ್ಬಳೇ ಆಟ ಆಡ್ಕೊತಾ ಇದ್ಲು. ತುಂಬ ಚೆನ್ನಾಗಿದೆ. ಮಾಲ್ಗೆಲ್ಲ ಕರ್ಕೊಂಡು ಹೋಗೋದಕ್ಕಿಂತ ಈ ಥರ ಸಪ್ರೇಟಾಗಿ ಪ್ಲೇ ಏರಿಯಾಸ್ಗೆ ಕರ್ಕೊಂಡೋದ್ರೆ ಮಕ್ಳಿಗೆ ಒಳ್ಳೆಯದು. ಯಾಕಂದರೆ ಜನನೂ ಜಾಸ್ತಿ ಇರೋದಿಲ್ಲ ಆ್ಯಂಡ್ ಆರಾಮಾಗಿ ಆಟ ಆಡ್ಕೊಂಡಿರ್ತವೆ. 1 ಅವರ್ಗೆ 150 ರೂಪೀಸ್ ಕೊಟ್ಟಿದ್ವಿ. ಆ್ಯಂಡ್ ಅಬೌವ್ 2 ಇಯರ್ಸ್ ಇದ್ದರೆ ಮಾತ್ರ ಬಿಡ್ತಾರೆ. ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮ್ಮನ್ನು ಬಿಟ್ಟರು. ನನ್ನ ಮಾರ್ನಿಂಗ್ಸ್ ಯಾವುದಾದ್ರೂ ಒಂದು ಜ್ಯೂಸಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ನಮ್ಮ ಹೊಟ್ಟೆಯಲ್ಲಿರೋ ಟಾಕ್ಸಿನ್ಸ್ನೆಲ್ಲ ಹೊರಗಾಕಿ ಕ್ಲೆನ್ಸಿಂಗ್ ಮಾಡುತ್ತೆ. ಆದ್ದರಿಂದ ವೀಕ್ಲಿ 3 ಟೈಮ್ಸ್ ನಾನು ಈ ಜ್ಯೂಸನ್ನ ತೊಗೊತೀನಿ. ಜ್ಯೂಸ್ ಕುಡ್ದಾಗಿ 1 ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಕ್ಲೀನಿಂಗ್ ಪ್ರಾಸೆಸ್ಗೆ ನಾವು ಟೈಮ್ ಕೊಡಬೇಕಲ್ವ. ಸೊ ಆದ್ದರಿಂದ 1 ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆ್ಯಂಡ್ ಹೆಲ್ದಿ ನ್ಯೂಟ್ರಿಷನ್ ರಿಚ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂತೀವಿ. ಯೂಶ್ವಲಿ ವೆರೈಟೀಸ್ ಜಾಸ್ತಿ ಮಾಡ್ತೀವಿ. ವೀಕ್ ಡೇಸಲ್ಲಿ ಆಗಲ್ಲ, ಆದ್ದರಿಂದ ವೀಕೆಂಡ್ಸಲ್ಲಿ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಮಾಡ್ಕೊಂಡು ತಿಂತೀವಿ. ಅಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಸೂಪ್ ರೆಸಿಪಿನ ನೋಡಿದ್ರಂತೆ. ಅದನ್ನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಬೀನ್ಸು, ಕ್ಯಾರೆಟು, ಕೋಸು, ಆಮೇಲೆ ಮಶ್ರೂಮ್ ಎಲ್ಲ ಹಾಕಿ ಮಾಡುವಂಥದ್ದು.
ಕ್ರಿಸ್ಮಸ್ ಹಿಂದಿನ ದಿನ ಆದ್ಯಂಗಿಲ್ಲಿ ಊಟಕ್ಕೆ ಪ್ಯಾನ್ಕೇಕ್ ರೆಡಿ ಮಾಡ್ತಾ ಇದ್ದೀನಿ. ಅವಳು ಯೂಶ್ವಲಿ ನಾವು ತಿನ್ನೋದನ್ನೇ ತಿಂತಾಳೆ ಅಥವಾ ಮೊಸರನ್ನ ತಿಂತಾಳೆ. ಬಟ್ ಇವತ್ತು ಟೊಮೆಟೊ ಗೊಜ್ಜಿತ್ತು, ನಮ್ಮ ಮನೇಲಿ ಏನೂ ಮಾಡಿರಲಿಲ್ಲ ಅಂತ ಹೇಳಿ ಅವಳಿಗೆ ಅಂತ ಪ್ಯಾನ್ಕೇಕ್ ಮಾಡ್ತಾ ಇದ್ದೀನಿ. ಇದು ನನ್ನ ವರ್ಷನ್ ಆಫ್ ಪ್ಯಾನ್ಕೇಕು. ಬಾಳೆಹಣ್ಣು, ಕ್ಯಾರೆಟು, ಒಂಚೂರು ಸಿನಮನ್ ಪೌಡರು, ಓಟ್ಸ್ ಪೌಡರು, ಆಮೇಲೆ ಒಂಚೂರು ಹಾಲು, ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾನಲ್ಲಿ ಮಾಡ್ಕೊಳ್ಳೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಆರಾಮಾಗಿ ತಿಂತಾಳೆ. ಇದು ನನ್ನ ಗೋ ಟು ಆಪ್ಷನು. ಅವಳಿಗೇನೂ ಊಟ ಇಲ್ಲ ಅಂದರೆ ಅವಳು ತಿನ್ನುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಮಾಡಿಕೊಡ್ತೀನಿ, ಆರಾಮಾಗಿ ತಿಂತಾಳೆ. ಪ್ಯಾನ್ಕೇಕ್ ರೆಡಿ ಇದೆಯಾ? ಪ್ಯಾನ್ಕೇಕ್ ರೆಡಿ. ಏನ್ ಬೇಕು? ಎಲ್ಲೋ ಗಣಮ ಅಂಗಡಿ. ಏನಕ್ಕೆ ಅಂಗಡಿಗೆ? ಏನಕ್ಕೆ ಹೋಗ್ಬೇಕು ನೀನು ಅಂಗಡಿಗೆ? ಕ್ರಿಸ್ಮಸ್ಗೆ ಪ್ಲಮ್ ಕೇಕ್ ಫೇಮಸ್ ಅಲ್ವಾ? ಹೊರಗಡೆಯಿಂದ ತರೋ ಬದಲು ಮನೇಲೇ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಥರ ಏನಾದರೂ ಡೆಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೈ ಗೋ ಟು ಪರ್ಸನ್ ಇಸ್ ಶಿವೇಶ್. ಇನ್ಸ್ಟಾಗ್ರಾಮಲ್ಲಿ ಶಿವೇಶ್ ಅವ್ರದ್ದು ರೆಸಿಪಿ ನೋಡಿಕೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪ್ಲಮ್ ಕೇಕಿಗೆ ಎಗ್ ಯೂಸ್ ಮಾಡ್ತಾ ಇಲ್ಲ ಮತ್ತು ಆಲ್ಕೋಹಾಲ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಮತ್ತು ಶುಗರ್ ಬದಲು ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಆರೆಂಜ್ ಜ್ಯೂಸ್ ಮತ್ತು ಲೆಮನ್ ಜ್ಯೂಸಲ್ಲಿ ಸೋಕ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬೆಲ್ಲಕ್ಕೆ ಒಂಚೂರು ಎಣ್ಣೆ, 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ, ಅದಾದಮೇಲೆ ಯೋಗರ್ಟು. ಇದು ಅಂಗಡಿಯಿಂದ ತಂದಿರೋದು, ಮನೇಲಿ ಮಾಡೋ ಮೊಸರಲ್ಲ, ಅಂಗಡಿಯಿಂದ ತಂದಿರೋ ಯೋಗರ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಡಬೇಕು. ಈ ಕಡೆ ಡ್ರೈ ಫ್ರೂಟ್ಸ್ನೆಲ್ಲ ಹೆಚ್ಕೊತಾ ಇದ್ದೀನಿ. ಏನಿಲ್ಲ, ಬಾದಾಮು ಮತ್ತು ವಾಲ್ನಟ್ ಎರಡೇ ತೊಗೊಂಡಿರೋದು. ಆಮೇಲೆ ಇದಕ್ಕೆ ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಆಮೇಲೆ ಇದು ಸಿನಮನ್ ಪೌಡರ್, ಒಂಚೂರು ಜಿಂಜರ್ ಪೌಡರು, ಮತ್ತು ಇದಕ್ಕೆ ನಟ್ಮೆಗ್ ಪೌಡರ್ ಕೂಡ ಹಾಕಬೇಕಿತ್ತು, ಬಟ್ ನನ್ನ ಹತ್ರ ಇರಲಿಲ್ಲ, ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದೆಲ್ಲ ಹಾಕಿ ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಐಟಮ್ಸು ಚೆನ್ನಾಗಿ ಮಿಕ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ನ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ರೈಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಬೇಕಿಂಗ್ ಟ್ರೇ ಒಳಗಡೆ ಹಾಕಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 55 ಮಿನಿಟ್ಸ್ ಬೇಕ್ ಮಾಡಿದ್ರೆ ರೆಡಿ ಆಗುತ್ತೆ ಪ್ಲಮ್ ಕೇಕ್. ಅಷ್ಟೇನು ಪರ್ಫೆಕ್ಟಾಗಿ ಬಂದಿರಲಿಲ್ಲ, ಬಟ್ ಮನೇಲೇ ಮಾಡಿದ್ದೆ ಅನ್ನೋ ಒಂದು ತೃಪ್ತಿ ಇದೆ.
ಆ್ಯಂಡ್ ನಾವು ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೊತೀವಿ. ಸೊ ನೆಕ್ಸ್ಟ್ ಟೈಮ್ ಇನ್ನು ನೀಟಾಗಿ ಪರ್ಫೆಕ್ಟಾಗಿ ಮಾಡಿಕೊಂಡು ತಿಂತೀನಿ. G-Wagon. Wow. Oh. ಆದ್ಯಂಗೆ ಚರ್ಚ್ ತೋರಿಸೋಣ, ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ ಅಂತ ಹೇಳಿ ರಾತ್ರಿ 10-10:30 ಹಂಗೆ ಮನೆ ಹತ್ತಿರದಲ್ಲೇ ಇರುವಂತಹ ಚರ್ಚಿಗೆ ಬಂದಿದ್ದೀವಿ. ಕ್ರಿಸ್ಮಸ್ ಟೈಮಲ್ಲಿ ಈ ಮಾಲ್ಗೆ ಹೋಗೋದೇ ಒಂಥರ ಚಂದ ಅಲ್ವಾ. ಎಲ್ಲಿ ನೋಡಿದ್ರು ಡೆಕೋರೇಷನ್ಸು, ಕ್ರಿಸ್ಮಸ್ ಟ್ರೀ, ಎಲ್ಲ ಕಡೆ ಒಂಥರ ಫೆಸ್ಟಿವ್ ಮೂಡ್ ಕ್ರಿಯೇಟ್ ಆಗಿರುತ್ತೆ. ಆದ್ದರಿಂದ ಒರಾಯನ್ ಮಾಲಿಗೆ ಬಂದು ಆದ್ಯನ್ಗೆಲ್ಲ ತೋರಿಸಿದ್ವಿ. ಸೊ ಇದಾಗಿತ್ತು ಈ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್.